ಅಯ್ಯಪ್ಪ ಸ್ವಾಮಿಯವರ ಜೀವನದ ಕುರಿತು ಕೆಲವೊಂದು ರಹಸ್ಯಗಳಿದಾವೆ. ತುಂಬಾ ಜನರಿಗೆ ಅದು ಗೊತ್ತೇ ಇಲ್ಲ. ಅವರ ಕಾಲಿಗೆ ಬಟ್ಟೆ ಯಾಕೆ ಕಟ್ಟಿದ್ದಾರೆ, ಅವರು ಯೋಗ ಭಂಗಿಯಲ್ಲೇ ಯಾಕೆ ಕುಳಿದುಕೊಂಡಿದ್ದಾರೆ, ಅವರಿರುವಂತ ಪವಿತ್ರ ಸ್ಥಳವನ್ನ ಶಬರಿಮಲೆ ಅಂತ ಯಾಕೆ ಕರೀತಾರೆ, ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ಧರಿಸಿದವರು ಯಾಕೆ ಕರಿ ಬಟ್ಟೆಯನ್ನ ಹಾಕೊಳ್ತಾರೆ, ಮತ್ತು ಅಯ್ಯಪ್ಪ ಸ್ವಾಮಿಯವರು ಆಡಿ ಬೆಳೆದಂತ ಮನೆಯನ್ನ ನೀವು ನೋಡಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನ ತಿಳ್ಕೊಳ್ಳೋಣ. ಅಯ್ಯಪ್ಪ ಸ್ವಾಮಿಯವರು ಹುಟ್ಟಿದ್ದೇಗಂದ್ರೆ ಒಂದಾನೊಂದು ಕಾಲದಲ್ಲಿ ಪಂದಲಂ ಅನ್ನುವಂತ ಒಂದು ರಾಜ್ಯ ಇತ್ತು. ಆ ರಾಜ್ಯಕ್ಕೆ ಒಬ್ಬ ರಾಜ ಇದ್ದ. ಆತನ ಹೆಸರೇ ರಾಜಶೇಖರನ್ ಅಂತೇಳಿ. ಆತನಿಗೆ ರಾಜ್ಯ ಇದೆ, ಗೌರವ ಇದೆ, ಪ್ರೀತಿ ಇದೆ, ಎಲ್ಲಾನು ಇದೆ. ಆದ್ರೆ ಒಂದೇ ದುಃಖ, ತನಗೆ ಮಕ್ಕಳಿಲ್ಲ ಅಂತ ಹೇಳಿ. ಅದೇ ಸಮಯದಲ್ಲಿ ಸ್ವರ್ಗಲೋಕದಲ್ಲಿರುವಂತಹ ದೇವಾನುದೇವತೆಗಳಿಗೆ ಸಂಕಟ ಬಂದಿರುತ್ತೆ. ಅದೇನಂದ್ರೆ ಮಹಿಷಿ ಎಂಬ ರಾಕ್ಷಸಿ ಘೋರ ತಪಸ್ಸು ಮಾಡಿ ಬ್ರಹ್ಮದೇವನಲ್ಲಿ ಒಂದು ವರವನ್ನ ಕೇಳ್ತಾಳೆ, ನನಗೆ ಸಾವೇ ಬರಬಾರ್ದು ಅಂತ. ಆದ್ರೆ ಬ್ರಹ್ಮ, ಇದು ಸೃಷ್ಟಿಗೆ ವಿರುದ್ಧವಾದಂತಹ ಕೋರಿಕೆ, ಬೇರೆ ವರ ಇದ್ರೆ ಕೇಳು ಅಂತ ಹೇಳ್ತಾನೆ. ಆಗ ತನ್ನ ಜಾಣತನವನ್ನು ಉಪಯೋಗಿಸಿ ಮಹಿಷಿ ಇನ್ನೊಂದು ವರವನ್ನ ಕೇಳ್ತಾಳೆ. ಅದೇನಂದ್ರೆ ಹರಿಹರನ ಪುತ್ರನ ಹೊರತು ನನಗೆ ಬೇರೆ ಯಾರಿಂದಲೂ ಸಾವು ಬರಬಾರ್ದು ಅಂತ. ಇದನ್ನ ಕೇಳಿದಂತಹ ಬ್ರಹ್ಮ ಕಳವಳಗೊಳ್ತಾನೆ, ಆದರೂ ಕೂಡ ಆಶೀರ್ವಾದ ಮಾಡ್ತಾನೆ. ವರವನ್ನ ಪಡೆದಂತಹ ಮಹಿಷಿ ಸ್ವರ್ಗಲೋಕದಲ್ಲಿರುವಂತಹ ಎಲ್ಲಾ ದೇವಾನುದೇವತೆಗಳಿಗೆ ಹಿಂಸೆ ಕೊಡ್ತಾ, ಕಾಟ ಕೊಡ್ತಾ, ತೊಂದರೆ ಮಾಡ್ತಾ ಇರ್ತಾಳೆ. ಅವಳು ಕೊಡುತ್ತಿರುವಂತಹ ಕಾಟವನ್ನ, ಹಿಂಸೆಯನ್ನ ತಾಳಲಾಗದೆ ಸ್ವರ್ಗಲೋಕದಲ್ಲಿರುವಂತಹ ಎಲ್ಲಾ ದೇವಾನುದೇವತೆಗಳು ವಿಷ್ಣುವಿನ ಹತ್ರ ಬರ್ತಾರೆ. ವಿಷ್ಣುವಿನ ಹತ್ರ ಬಂದು, ವಿಷ್ಣು ನಮಗೆ ಈ ರೀತಿ ಆಗ್ತಾ ಇದೆ, ಅವಳು ನಮಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾಳೆ, ತುಂಬಾ ಕಾಟ ಕೊಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಚಿಂತೆ ಮಾಡಬೇಡಿ, ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಇನ್ನೇನು ಮಹಿಷಿಯ ಪಾಪದ ಕೂಡ ತುಂಬ್ತಾ ಇದೆ, ಇನ್ನೇನು ಅವಳು ಅವನತಿ ಆದಿಯಲ್ಲಿದ್ದಾಳೆ ಅಂತ ಹೇಳ್ತಾರೆ. ಹೇಳಿ ಒಂದು ಯೋಜನೆಯನ್ನ ಮಾಡ್ತಾರೆ. ಶಿವ ಮತ್ತು ವಿಷ್ಣು ಮೋಹಿನಿಯ ರೂಪವನ್ನ ತಾಳಿ, ಮೋಹಿನಿ ಹಾಗೂ ಶಿವನ ಸಂಧಿಯಿಂದ ಜನಿಸಿದ ಮಗುವೆ ಈಗ ನಾವು ಪೂಜೆ ಮಾಡ್ತಿರುವಂತ ಅಯ್ಯಪ್ಪ ಸ್ವಾಮಿಯವರು ಈ ಪಂದಲಂಗೆ ಬಂದು ಹೇಗೆ ತಲುಪಿದ್ರು, ಈ ಪಂದಲಂ ಪ್ಯಾಲೇಸ್ ನಲ್ಲಿ ಅವರು ಹೇಗೆ ಬೆಳೆದ್ರು ಅನ್ನೋದನ್ನ ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ, ಕೇಳ್ಕೊಂಡು ಬನ್ನಿ. ಒಂದು ದಿನ ಪಂದಲಂನ ರಾಜ ಕಾಡಿಗೆ ಹೋಗಿರ್ತಾನೆ. ಅಲ್ಲಿ ಪಂಪಾ ನದಿಯ ಹತ್ತಿರ ಒಂದು ಚಿಕ್ಕ ಗಂಡು ಮಗು ಕೊರಳಲ್ಲಿ ಮಣಿಯೊಂದಿಗೆ ಮಲಗಿರೋದು ಕಾಣುತ್ತೆ. ಅವನ ಮುಖ ನೋಡ್ತಾನೆ. ಋಷಿಗಳ ಮುಖಾಂತರ ಇದು ದೇವರ ವರ ಅನ್ನೋದು ರಾಜನಿಗೆ ಗೊತ್ತಾಗುತ್ತೆ. ಅಲ್ಲಿಂದ ಮಗುವನ್ನ ತನ್ನ ಅರಮನೆಗೆ ಕರೆದುಕೊಂಡೋದಂತಹ ರಾಜ ತನ್ನ ಮಗನಂತೆ ನೋಡ್ಕೊಳ್ತಾನೆ. ಅಲ್ಲಿಂದ ಆತನಿಗೆ ಸಕಲ ವಿದ್ಯೆಗಳನ್ನ ಕೊಡ್ತಾ ಹೋಗ್ತಾನೆ. ಆತನಿಗೆ ಮಣಿಕಂಠ ಅಂತ ಹೆಸರು ಕೂಡ ಇಡ್ತಾನೆ. ಆದರೆ ಮಣಿಕಂಠನ ಬಾಲ್ಯ ಎಲ್ಲರಂತೆ ಸಾಮಾನ್ಯವಾಗಿರೋಲ್ಲ. ಆತ ಅನ್ಯಾಯವನ್ನ ಕಂಡ್ರೆ ಅದನ್ನ ವಿರೋಧಿಸ್ತಾ ಇರ್ತಾನೆ. ಶಸ್ತ್ರಾಭ್ಯಾಸ ಕಲ್ತಿರ್ತಾನೆ, ಆದ್ರೆ ಅದನ್ನ ಧರ್ಮಕ್ಕೆ ಮಾತ್ರ ಬಳಸಬೇಕು ಅಂತ ಶಪಥ ಮಾಡಿರ್ತಾನೆ. ಅಯ್ಯಪ್ಪ ಸ್ವಾಮಿಯವರ ಹುಟ್ಟಿನ ಹಿಂದಿರುವಂತಹ ರಹಸ್ಯವನ್ನ ನಾವು ತಿಳ್ಕೊಂಡ್ವಿ. ಸ್ನೇಹಿತರೆ, ನಾನು ಇವತ್ತಿರುವಂತಹ ಜಾಗ ನಿಜವಾಗ್ಲೂ ನಾನು ಹೇಳಿದ್ರೆ ನಿಮ್ಗೆ ಖುಷಿ ಆಗ್ಬಹುದು, ಮತ್ತೆ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ ಬರ್ಬೋದು. ಈ ಸ್ಥಳ ಯಾವ್ದು ಗೊತ್ತಾ? ಪಂದಲಂ ಪ್ಯಾಲೇಸ್. ಪಂದಲಂ ಪ್ಯಾಲೇಸ್ ಅಂದ್ರೆ ನಮ್ಮ ಸ್ವಾಮಿ ಶರಣಮಯ್ಯಪ್ಪ ಇದಾರಲ್ವಾ, ಅವರು ಆಡಿ ಬೆಳೆದಂತಹ ಮನೆ ಇರುವಂತಹ ಊರು. ಅವರ ಮನೆಯ ಮುಂದೆನೆ ನಾವು ಇದ್ದೀವಿ. ಈ ಪವಿತ್ರ ಪಂದಲಂ ಪಟ್ಟಣದಲ್ಲಿ ಸಾಮಾನ್ಯ ರಾಜಕುಮಾರನಂತೆ ಅಯ್ಯಪ್ಪ ಸ್ವಾಮಿಯವರು ತಮ್ಮ ಬಾಲ್ಯವನ್ನ ಕಳೆದರು. ಕುದುರೆ ಸವಾರಿ, ಆಯುಧ ವಿದ್ಯೆ, ಧರ್ಮ ಬೋಧನೆ, ತಪಸ್ಸು ಎಲ್ಲವನ್ನೂ ಕಡಿಮೆ ವಯಸ್ಸಿನಲ್ಲೇ ಸಂಪೂರ್ಣವಾಗಿ ಅದೆಷ್ಟೋ ನೈಪುಣ್ಯದಿಂದ ಕಲಿತರು. ಆದರೆ ಅವರೊಳಗಿದ್ದಂತಹ ದೈವಿಕ ಶಕ್ತಿ ನಿಧಾನವಾಗಿ ಹೊರಗೆ ಬರ್ತಿದ್ರು. ಅದು ಎಲ್ಲರಿಗೂ ಇನ್ನೂ ಸ್ಪಷ್ಟವಾಗಿರಲಿಲ್ಲ. ಇಂದು ನಾವು ಕಾಣುವಂತಹ ಈ ಅದ್ಭುತವಾದಂತಹ ಕಟ್ಟಡ ಏನಿದೆ ಅಂದರೆ ಪಂದಲಂ ಪ್ಯಾಲೇಸ್, ಅಯ್ಯಪ್ಪ ಸ್ವಾಮಿಯ ಬಾಲ್ಯವನ್ನು ಸಾಕ್ಷಿಯಾಗಿ ನೋಡಿದ ಪವಿತ್ರ ನೆಲ. ಇಲ್ಲಿ ಇಂದಿಗೂ ಅಯ್ಯಪ್ಪ ಸ್ವಾಮಿಗೆ ಸಂಬಂಧಿಸಿದ ಆಯುಧಗಳು, ಆಭರಣಗಳು ಮತ್ತು ಪುರಾತನ ದಾಖಲೆಗಳು ಸಂರಕ್ಷಿತವಾಗಿವೆ. ಈ ಅರಮನೆ ಕೇವಲ ರಾಜಮನೆತನದ ಸಂಕೇತವಲ್ಲ, ಇದು ದೇವಮಾನವನು ಮಾನವರ ಮಧ್ಯೆ ಬೆಳೆದ ದಿವ್ಯ ಸಾಕ್ಷಿ. ಧರ್ಮ, ಶೌರ್ಯ ಮತ್ತು ತ್ಯಾಗ, ಈ ಮೂರು ಗುಣಗಳೇ ಅವರ ಜೀವನದ ಮೂಲ ಸ್ವರೂಪವಾಯಿತು. ಮುಂದೆ ತಮ್ಮ ದೈವಿಕ ಕರ್ತವ್ಯವನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ಅಯ್ಯಪ್ಪ ಸ್ವಾಮಿಯವರು ಶಬರಿಮಲೆ ಕಡೆ ಹೊರಟರು. ಆದರೆ ಅವರ ದಿವ್ಯ ಬಾಲ್ಯದ ಸ್ಮೃತಿಗಳು ಸದಾಕಾಲ ಜೀವಂತವಾಗಿರುವುದು ಈ ಪವಿತ್ರ ಪಂದಲಂ ಭೂಮಿಯಲ್ಲಿ. ಇಂದು ಕೂಡ ಅಯ್ಯಪ್ಪ ಸ್ವಾಮಿಯ ಮಹಿಮೆ ಪಂದಲಂ ಪ್ಯಾಲೇಸ್ನಲ್ಲಿ ಪ್ರತಿ ಕಲ್ಲಿನಲ್ಲಿ, ಪ್ರತಿ ಗಾಳಿಯ ಶಬ್ದದಲ್ಲೂ ಪ್ರತಿಧ್ವನಿಸುತ್ತಲೇ ಇದೆ. ಈ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿಯವರು ಆಡಿ ಬೆಳೆದಿದ್ದಾರೆ ಅಂದ್ರೆ ನಿಜವಾಗ್ಲೂ ನಂಬಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅಯ್ಯಪ್ಪ ಸ್ವಾಮಿ ಸಾಮಾನ್ಯ ದೇವರಲ್ಲ. ಅವರು ಲಕ್ಷಾಂತರ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವಂತಹ ದೇವರು. ಜಗತ್ತಿನಾದ್ಯಂತ ಭಕ್ತರು ಇಲ್ಲಿಗೆ ಬರ್ತಾರೆ, ಹೋಗ್ತಾರೆ. ಶಬರಿಮಲೆಗೆ ಯಾರು ಬರ್ತಾರೋ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಅವ್ರಿರುವಂತಹ ಜಾಗವನ್ನ ನೋಡಿ ಇಲ್ಲಿ ಒಂದು ದಿನ ಉಳ್ಕೊಂಡು ಮತ್ತೆ ಹೋಗ್ತಾರೆ. ಈಗ ಮುಂದೆ ಹೋಗೋದಾದ್ರೆ ಅವರ ಕಾಲಿಗೆ ಬಟ್ಟೆಯನ್ನ ಯಾಕೆ ಕಟ್ಟಿದ್ದಾರೆ? ಭಕ್ತರ ನಂಬಿಕೆಯ ಪ್ರಕಾರ ಸ್ವಾಮಿಯ ಪಾದಗಳಲ್ಲಿ ಬಹಳ ದೈವಿಕ ಶಕ್ತಿ ಇರುತ್ತದೆ. ಹಾಗಾಗಿ ಪಾದ ಅಂದ್ರೆ ಭೂಮಿಯೊಂದಿಗೆ ನೇರ ಸಂಪರ್ಕ. ಆ ಶಕ್ತಿ ಪೂರ್ತಿ ಹೊರಗೆ ಹರಿದು ಬರಬಾರದು, ಅದನ್ನ ನಿಯಂತ್ರಣದಲ್ಲಿಡಬೇಕು ಅಂತೇಳಿ ಅವರ ಕಾಲಿಗೆ ಬಟ್ಟೆಯನ್ನ ಕಟ್ಟಿರ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಅರ್ಥ ಕೂಡ ಇದೆ. ಅವರು ಕುಳಿತಿರುವಂತಹ ಆಸನ ಏನಿದೆ ಅದು ಸಾಮಾನ್ಯವಾದದ್ದಲ್ಲ. ನಾವು ಸಾಮಾನ್ಯ ದೇವರುಗಳಲ್ಲಿ ಮಲಗಿರುವ ಭಂಗಿ, ನಿಂತಿರುವ ಭಂಗಿ, ನೃತ್ಯ ಭಂಗಿ, ನಾನಾ ತರದ ಭಂಗಿಗಳಲ್ಲಿ ದೇವರುಗಳನ್ನ ನೋಡ್ತೀವಿ. ಆದ್ರೆ ಅಯ್ಯಪ್ಪ ಸ್ವಾಮಿಯವರು ಕುಳಿತಿರುವ ಭಂಗಿ ವಿಶೇಷವಾಗಿದೆ. ಅವರು ಕುಳಿತಿರುವಂತಹ ಭಂಗಿಯನ್ನ ಯೋಗ ಪಾದಾಸನ ಅಥವಾ ಅರ್ಥಾಸನ ಅಂತ ಕರೀತಾರೆ. ಮತ್ತು ಆ ಭಂಗಿಯಲ್ಲಿ ಮಹಾ ತಪಸ್ವಿಗಳು ಮಾತ್ರ ಕುಂದ್ರೋಕ್ ಸಾಧ್ಯ ಅಂತಾನೂ ಹೇಳ್ತಾರೆ. ಈ ಯೋಗ ಭಂಗಿಯಲ್ಲಿ ಕುಳಿತುಕೊಂಡ್ರೆ ದೇಹ ಸ್ಥಿರವಾಗಿರುತ್ತೆ, ಉಸಿರಾಟ ನಿಯಂತ್ರಣದಲ್ಲಿರುತ್ತೆ, ಮನಸ್ಸು ಹಿಡಿತದಲ್ಲಿರುತ್ತೆ.
ಜಗತ್ತಿನ ಗಲಾಟೆ, ಹೊರಗಿನ ರಾಜಕೀಯ, ದುಃಖ, ಸಂತೋಷ ಇವೆಲ್ಲವನ್ನೂ ಮೀರಿದಂತ ಒಂದು ದಿವ್ಯ ಶಕ್ತಿ ಅವರಲ್ಲಿ ಇರುತ್ತೆ. ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದುಕೊಂಡು ಬರುವಂತಹ ಭಕ್ತರು ಅವರು ಕುಳಿತಿರುವಂತಹ ಭಂಗಿಯನ್ನ ನೋಡಿ ಅರ್ಥ ಮಾಡಿಕೊಳ್ಳಬೇಕು. ದೇವರೇ ಆಗಿರುವಾಗ ನಾನು ಏಕೆ ನನ್ನನ್ನ ನಾನು ನಿಯಂತ್ರಿಸಿಕೊಳ್ಳಬಾರದು ಅಂತ ಹೇಳಿ. ಹಾಗಾಗಿಯೇ ಮಾಲೆಯನ್ನ ಧರಿಸಿದಂತಹ ಭಕ್ತರು 41 ದಿನಗಳ ಕಾಲ ವ್ರತವನ್ನ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿಯವರು ನೆಲೆಸಿರುವಂತಹ ಆ ಪವಿತ್ರ ಸ್ಥಳವನ್ನ ಶಬರಿಮಲೆ ಅಂತ ಯಾಕೆ ಕರೀತಾರೆ ನೋಡಿ. ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ. ಶಬರಿ ರಾಮನ ಬರುವಿಕೆಗಾಗಿ ಕಾಯ್ತಾ ಇರ್ತಾಳೆ. ಹಣ್ಣು ಹಂಪಲುಗಳನ್ನೆಲ್ಲ ತಯಾರು ಮಾಡಿ ಇಟ್ಕೊಂಡಿರ್ತಾಳೆ. ನಿಮಗೆಲ್ಲ ಗೊತ್ತೇ ಇದೆ, ರಾಮಾಯಣದಲ್ಲಿ ಬರುವಂತಹ ಶಬರಿ ಇರುವಂತಹ ಜಾಗವೇ ಈ ಶಬರಿಮಲೆ. ಶಬರಿ ಏನು ರಾಮನ ಬರುವಿಕೆಗಾಗಿ ಕಾಯ್ತಾ ಇದ್ದಾಳೋ, ಅಯ್ಯಪ್ಪ ಸ್ವಾಮಿಯವರು ಕಾಡಿಂದ ಹುಲಿಯ ಮೇಲೆ ಬರ್ತಿರ್ಬೇಕಾದ್ರೆ ಶಬರಿಯನ್ನ ಭೇಟಿ ಆಗ್ತಾರೆ. ಶಬರಿ ಅಯ್ಯಪ್ಪ ಸ್ವಾಮಿಯವರನ್ನ ನೋಡಿ ಈತ ದೈವದ ಸ್ವರೂಪವೇ ಅಂತ ಭಾವಿಸಿ ಅಯ್ಯಪ್ಪ ಸ್ವಾಮಿಯವರನ್ನ 18 ಸುತ್ತು ಪ್ರದಕ್ಷಿಣೆಯನ್ನ ಹಾಕ್ತಾಳೆ. ಹಾಗಾಗಿಯೇ ಶಬರಿಮಲೆಯಲ್ಲಿ 18 ಬಂಗಾರದ ಮೆಟ್ಟಿಲುಗಳಿರುವುದು. ಶಬರಿಯ ಭಕ್ತಿಯನ್ನ ಕಂಡಂತ ಅಯ್ಯಪ್ಪ ಸ್ವಾಮಿಯವರು ನಾನು ಇಲ್ಲಿಯೇ ನೆಲೆಸ್ತೇನೆ ಅಂತ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಇದಕ್ಕೆ ಶಬರಿಮಲೆ ಅಂತಲೇ ಕರೀತಾರೆ ಅಂತಾನೂ ಹೇಳ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಶಬರಿಮಲೆ ಅಂತಲೇ ಕರೆದುಕೊಂಡು ಬಂದಿದ್ದಾರೆ. ಅಯ್ಯಪ್ಪ ಸ್ವಾಮಿಯ ಭಕ್ತರು ಕಪ್ಪು ಬಟ್ಟೆಯನ್ನ ಯಾಕೆ ಧರಿಸ್ತಾರೆ? ಇದಕ್ಕೆ ಒಂದು ಹಿನ್ನೆಲೆ ಇದೆ. ಅಯ್ಯಪ್ಪ ಸ್ವಾಮಿಯ ಭಕ್ತರನ್ನ ಶನಿದೇವರು ಕಾಡ್ತಾ ಇರ್ತಾನೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿಯವರು ಕೇಳ್ತಾರೆ, ನೀನ್ ಯಾಕೆ ನನ್ನ ಭಕ್ತರನ್ನ ಕಾಡ್ತಾ ಇದೀಯಾ ಅಂತ. ಆಗ ಶನಿದೇವರು ಹೇಳ್ತಾರೆ, ನಾನು ದೇವತೆಗಳನ್ನೇ ಬಿಟ್ಟಿಲ್ಲ, ಇನ್ನು ನಿನ್ನ ಭಕ್ತರನ್ನ ಯಾಕೆ ಬಿಡಲಿ ಅಂತ. ಹಾಗಾಗಿ ಅಯ್ಯಪ್ಪ ಸ್ವಾಮಿಯವರು ಹೇಳ್ತಾರೆ, ನೀನು ಅವರನ್ನ ಕಾಡಬೇಡ, 41 ದಿನಗಳ ಕಾಲ ಅವರು ವ್ರತದಲ್ಲಿರ್ತಾರೆ, ಆವಾಗ ನಿನ್ನ ಇಷ್ಟದ ಬಣ್ಣವಾದಂತಹ ಕಪ್ಪು ಬಣ್ಣವನ್ನ ಅವರು ಧರಿಸ್ತಾರೆ ಅಂತ ಹೇಳ್ತಾರೆ. ಕಪ್ಪು ಬಟ್ಟೆ ಧರಿಸೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಆ ಕಪ್ಪು ಬಟ್ಟೆ ಏನಿದೆ ಚಳಿಯನ್ನ ತಡೆದಿಡುತ್ತೆ. ಅಯ್ಯಪ್ಪ ಸ್ವಾಮಿಯ ಭಕ್ತರು ಶಬರಿಮಲೆಗೆ ಹೋಗೋದೇ ಚಳಿಗಾಲದಲ್ಲಿ. ಆ ಸಂದರ್ಭದಲ್ಲಿ ಹೆಚ್ಚು ಚಳಿ ಇರುತ್ತೆ. ಆ ಚಳಿಯನ್ನ ತಡೆದಿಡಬೇಕು ಅನ್ನೋ ಕಾರಣಕ್ಕೆ ಕಪ್ಪು ಬಟ್ಟೆಯನ್ನ ಧರಿಸ್ತಾರೆ. ಇಷ್ಟೇ ಸ್ನೇಹಿತರ ವಿಷಯ. ಅವರು ಯೋಗ ಭಂಗಿಯಲ್ಲೇ ಯಾಕೆ ಕುಳಿತುಕೊಂಡಿದ್ದಾರೆ ಮತ್ತು ಅಯ್ಯಪ್ಪ ಸ್ವಾಮಿಯವರ ಹುಟ್ಟಿನ ರಹಸ್ಯ ಏನು, ಅವರ ಕಾಲಿಗೆ ಯೋಗ ಪಟ್ಟವನ್ನ ಯಾಕೆ ಕಟ್ಟಿದ್ದಾರೆ, ಅವರ ಭಕ್ತರು ಕಪ್ಪು ಬಟ್ಟೆಯನ್ನ ಯಾಕೆ ಧರಿಸ್ತಾರೆ, ಅವರಿರುವಂತಹ ಜಾಗವನ್ನ ಶಬರಿಮಲೆ ಅಂತಲೇ ಯಾಕೆ ಕರೀತಾರೆ, ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ವಾಮಿಯೇ ಶರಣಮಯ್ಯ.